ನಮಸ್ತೆ. ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಲಿನ ಬಹಳ ದೊಡ್ಡ ಒಂದು ಹುಡುಕಾಟದ ವ್ಯಾಪ್ತಿ ಮತ್ತು ಅದರ ಸೂಕ್ಷ್ಮತೆ ಏನು ಅಂತಂದರೆ, ಸಮಾಜಕ್ಕೆ, ಸಂಸಾರಕ್ಕೆ, ಬದುಕಿಗೆ ಹಿತಕಾರಿಯಾಗುವ ಒಂದು ಹೊಸ ಹೊಸ ಆಲೋಚನೆಗಳನ್ನು ಕೊಡುವ ಮತ್ತು ಆರೋಗ್ಯಪೂರ್ಣವಾಗಿ ಬದುಕುವುದಕ್ಕೆ ಒಂದು ನೆಲೆಯಾಗಿ ಒದಗುವ ಯಾವುದೇ ವಿಷಯ ಇದ್ದರೂ, ಅದು ಎಷ್ಟೇ ಸಣ್ಣದಿರಲಿ ದೊಡ್ಡದಿರಲಿ, ಅದನ್ನು ನಿಮ್ಮ ಗಮನಕ್ಕೆ ಮುಟ್ಟಿಸುವ ಮತ್ತು ಅದರ ಮೂಲಕ ಈ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ತರುವ ಕೆಲಸವನ್ನು ನಮ್ಮ ಚಾನಲ್ಲು ಮಾಡ್ತಾ ಇದೆ. ಹುಬ್ಬಳ್ಳಿಗೆ ಹೋಗಿದ್ದೆ ಕೆಲಸದ ನಿಮಿತ್ತ. ಅದರ ಮಧ್ಯೆ ನಮ್ಮ ಅತ್ಯಂತ ಆಪ್ತರು RSSನ ಒಂದು ಸೇವಾ ಕೆಲಸದಲ್ಲಿ ತನ್ನ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಂಥ ಹೊನ್ನಾವರ ತಾಲೂಕಿನ ಜಡ್ಡಿಗೆದ್ದೆಯ ದತ್ತಭಟ್ರು ನನಗಲ್ಲಿ ಭೇಟಿಯಾಗ್ತಾರೆ. ಆ ದತ್ತಭಟ್ರು ಹುಬ್ಬಳ್ಳಿಯಲ್ಲಿ ಎಂಥ ಅದ್ಭುತವಾದ ಕೆಲಸವನ್ನು ಮಾಡ್ತಾರೆ ಅಂತಂದರೆ, ಬೆಂಗಳೂರಿನ ಕಾಂಕ್ರೀಟ್ ಕಾಡಲ್ಲಿ ಬದುಕುವ ನಮಗೆ ಇಂಥ ಒಂದು ಯೋಗ ಭಾಗ್ಯ, ಇಂಥ ಒಂದು ಪುಣ್ಯ, ಇಂಥ ಒಂದು ಸೌಲಭ್ಯ ನಮಗೆ ದಕ್ಕುವುದಿಲ್ವಲ್ಲ ಅನ್ನುವಂಥ ಹತಾಶೆ, ಬೇಸರ, ಹೊಟ್ಟೆ ಕಿಚ್ಚಿನಲ್ಲೇ ಈ ಕಾರ್ಯಕ್ರಮವನ್ನು ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಮನೆ ಮನೆಗೆ ದೇಸಿ ಗೋವಿನ ಹಾಲು. RSSನಲ್ಲಿ ಗೋ ಸೇವಾ ಗತಿವಿಧಿ ಅಂತ ಒಂದು ಶಾಖೆ ಇದೆ. ಒಂದು 6-7 ಶಾಖೆಗಳಲ್ಲಿ ಇದೊಂದು ಬಹಳ ಮುಖ್ಯವಾದ ಗೋ ರಕ್ಷಣೆ, ಗೋ ಸಂರಕ್ಷಣೆ, ಮತ್ತು ಗೋ ಉತ್ಪನ್ನಗಳ ಬಗ್ಗೆ ಜನಜಾಗೃತಿ, ಆಮೇಲೆ ಬಹಳ ಈಗ ಗೋ ಆಧಾರಿತ ಕೃಷಿ, ಗೋ ಚಿಕಿತ್ಸೆ, ಪಂಚಗವ್ಯದ ಉತ್ಪಾದನೆ ಮತ್ತು ಅದರ ಬಗ್ಗೆ ಜಾಗೃತಿ, ಗೋಬರ್ ಗ್ಯಾಸು, ಹೀಗೆ ನಾವು ಗೋ ಆಧಾರಿತ ಬದುಕನ್ನೇ ನಾವು ಭಾರತೀಯ ಒಂದು ಬದುಕಿನ ಪರಂಪರೆ ಅಂತ ನಾವೇನು ಭಾವಿಸ್ತೇವೆ, ಗೋವಿನ ಮಹತ್ವ, ಗೋವಿನ ಕಥೆ, ಗೋವಿನ ಹಿನ್ನೆಲೆ, ಇದೆಲ್ಲವನ್ನ ಇಡೀ ದೇಶದ ನಮ್ಮ 140 ಕೋಟಿ ಜನರಿಗೆ ಒಂದು ಎಚ್ಚರದ ರೀತಿಯಲ್ಲಿ, ಅರಿವಿನ ರೀತಿಯಲ್ಲಿ ಮನನ ಮಾಡಿಕೊಡುವಂಥ ಒಂದು ಗೋ ಸೇವಾ ಗತಿವಿಧಿ ಇದೆಯಲ್ಲ, ಅದು ಹುಬ್ಬಳ್ಳಿಯಲ್ಲಿ ದತ್ತಭಟ್ರ ನೇತೃತ್ವದಲ್ಲಿ ಬಹಳ ಅದ್ಭುತವಾಗಿ ನಡೀತಾ ಇದೆ. ಇಲ್ಲಿ ಈಗ ಒಂದು ಹೊಸ ಅಭಿಯಾನ ಆರಂಭ ಆಗಿದೆ. ಮನೆ ಮನೆಗೆ ದೇಸಿ ಗೋವಿನ ಹಾಲು. ಇವತ್ತು ಹಾಲು ಎಷ್ಟು ಕೆಟ್ಟಿದೆ, ತುಪ್ಪ ಎಷ್ಟು ಕೆಟ್ಟಿದೆ, ಮಜ್ಜಿಗೆ ಅಂತ ಅಡಲ್ಟ್ರೇಟ್ ಆಗಿದೆ, ಏನೇನು ಆಗ್ತಾ ಇದೆ ಅನ್ನೋದನ್ನ ಮಾಧ್ಯಮದಲ್ಲಿ ನೀವು ನೋಡ್ತಾ ಇದ್ದೀರಿ. ಇಲ್ಲಿ 1 ಲೀಟ್ರಿಗೆ 80 ರೂಪಾಯಿಯಲ್ಲಿ ಅಪ್ಪಟ ಗೀರ್ ಹಸು 14 ಎಕರೆಯಲ್ಲಿ ಯಾವುದೇ ರಾಸಾಯನಿಕವನ್ನು ಬಳಸದೇನೆ ಹಸಿ ಹುಲ್ಲನ್ನು ಬೆಳೆಸಿ ಆ ಮೂಲಕ ಗೀರ್ ಹಸುವನ್ನು ಸಾಕಿ ಪಂಚಾಮೃತ ಸದೃಶವಾದಂಥ ಹಾಲನ್ನು ಅಲ್ಲಿ ಶ್ರೀ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು, ಪಂಚಗ್ರಹ ಹಿರೇಮಠ, ಇವರು ಈ ಹುಬ್ಬಳ್ಳಿ ಮತ್ತು ಧಾರವಾಡದ ಜನರಿಗೆ ಮನೆ ಮನೆಗೆ ದೇಸಿ ಹಾಲನ್ನ ಮುಟ್ಟಿಸುವಂತ ಒಂದು ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ನಿಸ್ವಾರ್ಥದಿಂದ ಮಾಡ್ತಾ ಇದ್ದಾರೆ. ಅಲ್ಲಿ ಪಾಲ್ಗೊಳ್ಳುವಂತ, ಹಾಲು ಹಂಚುವ ಅಥವಾ ಅದರ ವ್ಯವಸ್ಥೆಗೆ ಪೂರಕವಾಗಿ ನಡ್ಕೊಳ್ಳುವಂತ ಹೆಣ್ಮಕ್ಳಿರ್ಬೋದು, ಪುರುಷರಿರ್ಬೋದು, ಇವರು ಯಾರೂ ಸಂಬಳಕ್ಕಲ್ಲ, ಸೇವಾ ಮನೋಭಾವದಿಂದ ಅಂತ ಒಂದು ಪರಿಕ್ರಮ ಪ್ರತಿ ಸಿಟಿಯಲ್ಲಿ ನಡೆಯಬೇಕು, ಪ್ರತಿ ಊರಲ್ಲಿ ನಡೆಯಬೇಕು. ಹುಬ್ಬಳ್ಳಿ ಧಾರವಾಡದಲ್ಲಿ ಈಗ ಪ್ರಥಮ ಹೆಜ್ಜೆಯನ್ನಿಟ್ಟಿದ್ದಾರೆ. ಇನ್ನು ಬಹುಶಃ ವರ್ಷಾರು ತಿಂಗಳಲ್ಲಿ ಮನೆ ಮನೆಗೂ ಈ ದೇಸಿ ಗೀರಾಕಳ ಗೋವಿನ ಹಾಲು ತಲುಪ್ತದೆ. ಅದನ್ನು ನೋಡಿದಾಗ ನನಗೆ ಬಹಳ ಸಂತೋಷ ಆಯಿತು. ಹುಬ್ಬಳ್ಳಿ ಮತ್ತು ಧಾರವಾಡದ ಭಾಗದವರು ಇಲ್ಲಿ ಹಾಕಿರುವ ನಂಬರನ್ನು ಬಳಸ್ಕೊಂಡು ಈ ಒಂದು ಸುಯೋಗವನ್ನು ಮನೆಗೆ ಬರುವ ಹಾಗೆ ಮಾಡ್ಕೋಬಹುದು, ಆರೋಗ್ಯಪೂರ್ಣವಾಗಿ ಬದುಕಬಹುದು. ಅದನ್ನು ನಿಮಗೆ ಮುಟ್ಟಿಸುವ ಮತ್ತೆ ಇಂಥ ಅಭಿಯಾನ, ಈಗ ಬೆಂಗಳೂರು ಸುತ್ತಮುತ್ತ ಎಷ್ಟು ಆಶ್ರಮಗಳಿಲ್ಲ, ಅವರಿಗೆ ಆ ಗೋವನ್ನು ಸಾಕಲಿಕ್ಕೆ ಒಂದು ನೆಲೆಯೂ ಆಗತ್ತೆ. ಆಮೇಲೆ ಅಲ್ಲಿ ಬರುವ ಉತ್ಪನ್ನದ ಒಂದು ಮಾರಾಟಕ್ಕೂ ಅನುಕೂಲ ಆಗತ್ತೆ. ಹಾಗಾಗಿ ಇದೊಂದು ಮಾದರಿ, ಇದು ಎಲ್ಲ ಊರುಗಳಿಗೆ ವ್ಯಾಪಿಸಬೇಕು. ಅಂಥ ಒಂದು ಮಾದರಿ ಕೆಲಸವನ್ನ ಹುಬ್ಬಳ್ಳಿ ಗೋ ಸೇವಾ ಗತಿವಿಧಿ ಮಾಡ್ತಾ ಇದೆ. ನನಗೆ ಅತ್ಯಂತ ಸಂತೋಷ ಆಗಿತ್ತು ಅದನ್ನು ನೋಡಿ. ಅದರ ಎಲ್ಲ ವಿವರಗಳನ್ನೊಳಗೊಂಡ ಒಂದು ಪುಟ್ಟ ವಿಡಿಯೋ ನಿಮಗಾಗಿ ನೋಡಿ. ಈ ಒಂದು ಗೋಶಾಲೆಯ ಹಸುಗಳ ಭಾಗ್ಯ. ಈ ಹಸುಗಳಿಗೆ ಯಾವುದೇ ರಾಸಾಯನಿಕ ಯುಕ್ತವಾದಂಥ ಆಹಾರವನ್ನು ಹಾಕೋದಿಲ್ಲ. ಇಲ್ಲಿ ಪಕ್ಕದಲ್ಲಿ 14 ಎಕರೆ ಜಮೀನಿದೆ. ಈ 14 ಎಕರೆ ಜಮೀನಿನಲ್ಲಿ
ಹಸಿರು ಮೇವನ್ನು ಬೆಳೆಸ್ತಾರೆ ಇವರು ಸಾಕಷ್ಟು ಪ್ರಮಾಣದಲ್ಲಿ, ಅದನ್ನೇ ಇಲ್ಲಿ ಕೊಡ್ತಾರೆ. ಮತ್ತು ಈ ಹಸಿರು ಮೇವನ್ನು ಕೂಡ ಬೆಳೆಸಲಿಕ್ಕೆ ಯಾವುದೂ ರಾಸಾಯನಿಕ ಬಳಸೋದಿಲ್ಲ. ಹಾಗಾಗಿ ಈ ಒಂದು ಉತ್ಕೃಷ್ಟವಾಗಿ ಇಲ್ಲಿ ಪಾಲನೆ ಮಾಡತಕ್ಕಂತಹ ಈ ಗೀರ್ ತಳಿಯ ಹಸು, ಇದರ ಹಾಲನ್ನು ಸದ್ಯ ಹುಬ್ಬಳ್ಳಿ ಮಹಾನಗರದಲ್ಲಿ ನಾವು ವಿತರಣೆ ಮಾಡಲಿಕ್ಕೆ ಗೋಸೇವಾ ಗತಿವಿಧಿ ಒಂದು ಉಪಕ್ರಮವನ್ನು ಕೈಗೊಂಡಿದೆ. ಹಾಗಾಗಿ ಯಾರ್ಯಾರಿಗೆ ಭಾಗ್ಯ ಇದೆಯೋ ಈ ಹಸುವಿನ ಹಾಲು ಅವರ ಮನೆಗೆ ತಲ್ಲುತ್ತೆ. ಅವ್ರ ಮನೆಗೆ ತರಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಧನ್ಯವಾದ. ಜೈ ಗೋಮಾತಾ. ಶ್ರೀ ಗುರುಭ್ಯೋ ನಮಃ. ಭಾರತೀಯ ದೇಸಿ ಗೋತಳಿಗಳು ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿರುವಂಥ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ದೇಸಿ ಗೋತಳಿಗಳ ಹಾಲಿನಲ್ಲಿ ಮನುಷ್ಯನ ಆರೋಗ್ಯಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಒಳಗೊಂಡಿವೆ. ಹೀಗಾಗಿ ನಮ್ಮ ಶ್ರೀಮಠದ ಗೋಶಾಲೆ ವತಿಯಿಂದ ಧಾರವಾಡ ಹಾಗೂ ಹುಬ್ಬಳ್ಳಿ ಮಹಾನಗರಗಳಿಗೆ ಮನೆ ಮನೆಗೆ ದೇಸಿ ಹಸುಗಳ ಹಾಲು ಅನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ ಬರುವಂಥ ಗೋಸೇವಾ ಗತಿವಿಧಿ ಅನ್ನುವಂತಹ ಸಂಸ್ಥೆ ಮುಖಾಂತರವಾಗಿ ಶ್ರೀಯುತ ದತ್ತಾತ್ರೇಯ ಭಟ್ ಹಾಗೂ ಅವರ ಎಲ್ಲ ಸ್ನೇಹಿತ ವರ್ಗ ಈ ಒಂದು ಉಪಕ್ರಮಕ್ಕೆ ಮುಂದಾಗಿದೆ. ಈಗಾಗಲೇ ಹುಬ್ಬಳ್ಳಿ ಮಹಾನಗರದಲ್ಲಿ ಮನೆ ಮನೆಗೆ ಹಾಲನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ಬರುವಂಥ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ದೇಸಿ ಗೋ ಹಸುಗಳ ಹಾಲನ್ನು ಪೂರೈಕೆ ಮಾಡುವಂಥ ವ್ಯವಸ್ಥೆಯನ್ನು ಆ ಒಂದು ಸಂಸ್ಥೆಯ ಮುಖಾಂತರವಾಗಿ ಮಾಡಲಾಗ್ತದೆ. ಗೋಸೇವಾ ಗತಿವಿಧಿಯ ಎಲ್ಲ ಪದಾಧಿಕಾರಿಗಳು ನಮ್ಮ ಅಮ್ಮಿನಭಾವಿ ಪಂಚಗ್ರಹ ಹಿರೇಮಠದ ಗೋಶಾಲೆಗೆ ಬಂದು ಅಲ್ಲಿನ ವಾತಾವರಣವನ್ನು, ದೇಸಿ ಗೋ ಹಸುಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡಲಾಗಿದೆ ಹಾಗೂ ಅಲ್ಲಿನ ಪರಿಸರವನ್ನು ವೀಕ್ಷಣೆ ಮಾಡಿ ನಮ್ಮ ಗೋಶಾಲೆಯಿಂದ ಹಾಲನ್ನು ಪೂರೈಕೆ ಮಾಡಿಕೊಳ್ಳುವುದಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಬರುವಂಥ ದಿನಮಾನಗಳಲ್ಲಿ ನಮ್ಮ ಗೋಶಾಲೆ ವತಿಯಿಂದ ಹೆಚ್ಚಿನ ಪ್ರಮಾಣದ ಹಾಲನ್ನು ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರಕ್ಕೆ ಪೂರೈಸಲಾಗ್ತದೆ. ಜೊತೆಗೆ ನಮ್ಮ ಗೋ ಸೇವಾ ಗತಿವಿಧಿಯ ಶ್ರೀ ದತ್ತಾತ್ರೇಯ ಭಟ್ ಹಾಗೂ ಉಳಿದ ಎಲ್ಲ ಕಾರ್ಯಕರ್ತರು ಈ ಒಂದು ನಿಟ್ಟಿನಲ್ಲಿ ಪಾಲ್ಗೊಂಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಸಾರ್ವಜನಿಕರಿಗೆ ಆರೋಗ್ಯಪೂರ್ಣವಾಗಿರುವಂಥ ಹಾಲು ವಿತರಣೆ ಆಗಬೇಕು ಅನ್ನುವಂಥ ಮಹದುದ್ದೇಶ. ಜೊತೆಗೆ ಅದರಿಂದ ಬರುವಂಥ ಆದಾಯ ಏನೇ ಇದ್ದರೂ ಕೂಡ ದೇಶಿ ಗೋಸುಗಳ ಸಂರಕ್ಷಣೆ ಹಾಗೂ ಗೋಶಾಲೆಯ ನಿರ್ವಹಣೆಗೆ ಅದು ಅವಶ್ಯಕವಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ, ಈ ಒಂದು ಅಭಿಯಾನಕ್ಕೆ ಸಾರ್ವಜನಿಕರೂ ಕೂಡ ಸಹಕಾರವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆಮೇಲೆ ಈ ಅಭಿಯಾನ ಇನ್ನೂ ಯಶಸ್ವಿಯಾಗಲಿ ಅನ್ನುವಂಥ ಭಾವನೆ ನಮ್ಮದಾಗಿದೆ. ಶ್ರೀ ಸುರಭ್ಯೇ ನಮಃ. ಜೈ ಗೋಮಾತಾ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗೋಸೇವಾ ಗತಿವಿಧಿ ಅಂತಂದರೆ ಇವತ್ತು ನಮ್ಮ ಜೀವನ ಗೋ ಆಧಾರಿತ ಜೀವನ ಆಗಬೇಕು. ಆ ದೃಷ್ಟಿಯಿಂದ ಅನೇಕ ಆಯಾಮಗಳ ಮುಖಾಂತರ ನಮ್ಮ ದೇಶಿ ಗೋವಿನ ಮಹತ್ವವನ್ನು ಜನತೆಗೆ ತಿಳಿಸಿ ಆ ಮೂಲಕ ಆ ಪದ್ಧತಿಯಲ್ಲಿ ಜೀವನ ವ್ಯವಸ್ಥೆ ಬರಬೇಕು ಅನ್ನುವ ಕಾರಣಕ್ಕೆ ಅನೇಕ ಕಾರ್ಯಕರ್ತರು ಬೇರೆ ಬೇರೆ ರೂಪದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾವು ಇಲ್ಲಿ ನಮಗೆ ಅನುಕೂಲ ಆಗುವಂಥ ಒಂದು ಸಂಗತಿ ಅಂತಂದರೆ ಮನೆ ಮನೆಗಳಿಗೆ ದೇಶಿ ಹಸುವಿನ ಹಾಲು ಪ್ರಾರಂಭದಲ್ಲಿ ಕೊಡಬೇಕು ಅಂತ ವಿಚಾರ ಇತ್ತು. ಆದರೆ ಎಲ್ಲಿ ಹಾಲು ಸಿಗುತ್ತೆ? ಹಾಲು ಸಿಗುವುದೇ ಕಷ್ಟ ಇತ್ತು. ನಮ್ಮ ಸುದೈವದಿಂದ ನಮ್ಮ ಅಮ್ಮಿನಭಾವಿಯ ಪರಮಪೂಜ್ಯ ಶ್ರೀಗಳು ಶಾಂತಲಿಂಗ ಷಡಕ್ಷರಿ ಬ್ರಹ್ಮ ಶಾಂತಲಿಂಗ ಮಹಾಸ್ವಾಮಿಗಳು ಒಂದು ದಿನ ದೂರವಾಣಿ ಮಾಡಿ ಹೇಳಿದ್ರು, ನಮ್ಮ ಹತ್ರ ಹಾಲು ಇದೆ, ಅದು ಏನಾದರೂ ಮಾಡ್ಬೋದಾ ಅಂತೇಳಿ. ನಮಗೆ ಹುಡುಕ್ತಾ ಹೋದವನಿಗೆ ಕಾಲ ಹತ್ರನೇ ಬಂತು ಬಳ್ಳಿ ಅಂತ ಹೇಳ್ತಾರಲ್ಲ, ಆ ಥರದಲ್ಲಿ ಅಷ್ಟು ಚೆನ್ನಾಗಿ ಹಾಲು ಕೊಡೋದನ್ನು ವ್ಯವಸ್ಥೆ ಮಾಡೋ ದೃಷ್ಟಿಯಿಂದ ಈ ಉಪಕ್ರಮವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಅತ್ಯಂತ ಪರಿಶುದ್ಧವಾದ ಹಾಲು. ಅವರು ಒಂದು 20-25 ಹಸುಗಳು ಸಾಕಿದ್ದಾರೆ. ಆ ಹಸುವಿಗೂ ಕೂಡ ಯಾವುದೇ ರಾಸಾಯನಿಕ ಯುಕ್ತ ಆಹಾರವನ್ನು ಕೊಡ್ತಾ ಇಲ್ಲ. 14 ಎಕರೆ ಜಮೀನಿನಲ್ಲಿ ಹಸಿರು ಮೇವನ್ನು ಬೆಳೀತಾರೆ. ಆ ಹಸಿರು ಮೇವು ಕೂಡ ರಾಸಾಯನಿಕ ಹಾಕೋದಿಲ್ಲ, ಅದನ್ನು ದೇಶಿ ಹಸುವಿನ ಗೊಬ್ಬರದಿಂದ ಬೆಳೆಸ್ತಾರೆ. ಹಾಗಾಗಿ ಆಹಾರದಲ್ಲಿಯೇ ಒಂದು ಸಾತ್ವಿಕತೆ ನಿರ್ಮಾಣ ಆಗಿದೆ. ಅಂತಹ ಅಮೃತ ಸದೃಶವಾದಂಥ ಹಾಲನ್ನು ಮನುಷ್ಯ ಸ್ವೀಕಾರ ಮಾಡಿದರೆ ಅವನು ಎಷ್ಟು ಸಾತ್ವಿಕ ಸ್ವಭಾವದವನು ಆಗ್ಬೋದು. ಅಂತಹ ಸತ್ವಯುತ ಹಾಲು ಇವತ್ತು ನಮಗೆ ದೊರಕ್ತಾ ಇದೆ. ಆದರೆ ಇನ್ನೂ ಅನೇಕ ಜನರಿಗೆ ಇದರ ಬಗ್ಗೆ ಕಲ್ಪನೆ ಇಲ್ಲ. ಇದರ ಜನಜಾಗೃತಿ ದೃಷ್ಟಿಯಿಂದ ಇನ್ನೂ
ಮಹತ್ವದ ಕಾರ್ಯಕ್ರಮವನ್ನು ನಾವು ಕೂಡ ಹಮ್ಮಿಕೊಳ್ಬೇಕಾಗಿದೆ. ಇಲ್ಲೆಲ್ಲ ನಮ್ಮ ಭಗಿನಿಯರು ಇವರೆಲ್ಲ ಸೇವಾ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಸದ್ಯ 2 ಕೇಂದ್ರ ಇದೆ. ಒಂದು ನಮ್ಮ ಮಧುರಾ ಕಾಲನಿ, ಹೆಚ್ಚು ಕಡಿಮೆ ಈಶಾನ್ಯ ಭಾಗ. ಇನ್ನೊಂದು ನೈಋತ್ಯ ಭಾಗದಲ್ಲಿ ನಮ್ಮ ಗೋಕುಲ್ ರಸ್ತೆಯಲ್ಲಿದೆ. ಆ ಕೇಂದ್ರದಲ್ಲಿ ಸರಸ್ವತಿ ಅಂತ ಒಂದು ಭಗಿನಿ, ಅವರು ಕೂಡ ಹಾಗೆ ಸೇವಾ ದೃಷ್ಟಿಯಿಂದ ಬಂದು ಒಂದು ಅರ್ಧ ಗಂಟೆ ನಿಂತು ಬಂದವರಿಗೆಲ್ಲ ಹಾಲನ್ನು ಕೊಡುವಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಅವರು ಕೂಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ಅವ್ರದ್ದು ಇದೊಂದು ಉದ್ಯೋಗಗಳ ಮಾಡ್ತಾ ಇಲ್ಲ, ಇದು ಸೇವಾ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಹಾಗೆ ಈ ಸೇವಾ ಮನೋಭಾವದಿಂದ ಕಾರ್ಯ ಮಾಡುವಂತಹ ಸ್ವಯಂ ಸೇವಕರು ಭಗಿನಿಯರು ಇರೋದರಿಂದ ಈ ಕಾರ್ಯಕ್ಕೆ ಒಂದು ಪುಷ್ಟಿ ಸಿಕ್ಕಿದ ಹಾಗೆ. ಇದಕ್ಕೆ ಕಾರ್ಯ ಬೆಳೀಲಿ. ಮತ್ತು ಪ್ರತಿ ಮನೆಗೆ ದೇಶೀಯ ಹಸುವಿನ ಹಾಲು ಸಿಗುವಂಥ ಒಂದು ಅವಕಾಶ ಭಗವಂತ ನಮಗೆ ಕರುಣಿಸಲಿ, ಗೋಮಾತೆ ಕರುಣಿಸಲಿ ಅಂತ ಹೇಳ್ತಾ, ನಮ್ಮ ಇಲ್ಲೆಲ್ಲ ಇದ್ದಾರಲ್ಲ ಇವರೆಲ್ಲರೂ ಕೂಡ ನಮ್ಮ ಈ ಕಾರ್ಯಕ್ಕೆ ಕರ ಜೋಡಿಸ್ತಾ ಇದ್ದಾರೆ. ಮತ್ತು ತಾವು ಬಂದಂಥ ಚಾನಲ್ನವರಿಗೂ ಕೂಡ ಅನಂತ ವಂದನೆಗಳನ್ನು ನಮ್ಮ ಗೋಸೇವಾ ಗತಿವಿಧಿಯ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದ. ನಮಸ್ಕಾರ. ನನ್ನ ಹೆಸರು ಬಾಬುರಾವ್ ಕೃಷ್ಣದಾಸ್ ಮಾನುಪಾಟಿ ಅಂತ, ರೈಲ್ವೆ ನಿವೃತ್ತ ಉದ್ಯೋಗಿ. ಅದೇ ರೀತಿ ಈ ಕಾರ್ಯಕ್ರಮ ಏನಂದರೆ, ಇಲ್ಲಿ ಸ್ವದೇಶಿ ಹಾಲು, ಅದೇ ದೇಸಿ ಆಕಳ ಹಾಲು ಪ್ರತಿ ಒಂದು 15 ದಿನ ಇಲ್ಲಿ ಮಾರ್ತಾಯಿದ್ದೀವಿ. ಅದೇ ರೀತಿ ಏನಪ್ಪ ಅಂದರೆ ಇದು ಉದ್ದೇಶ, ದೇಸಿ ಹಾಲು ಅಂದರೆ ಆಕಳ ಹಾಲು ಮಕ್ಕಳಿಗಿರಲಿ ದೊಡ್ಡವ್ರಿಗಿರಲಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಮತ್ತು ಇದರಲ್ಲಿ ಕೆಮಿಕಲ್ ಏನು ಮಿಕ್ಸ್ ಆಗೋದಿಲ್ಲ. ಏನು ಒಳ್ಳೆ ಇದ್ರ ಸಲುವಾಗಿಯೇ ಒಂದು ಕಾರ್ಯಕ್ರಮ. ಮತ್ತು ಸ್ವದೇಶಿ ಹಾಲು, ಒಳ್ಳೆ ದೇಸಿ ಹಾಲು ಸಿಗಬೇಕಂತ, ಎಲ್ಲರಿಗೂ ಆರೋಗ್ಯ ಇರಬೇಕಂತ ಉದ್ದೇಶಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಧನ್ಯವಾದ. ನನ್ನ ಹೆಸರು ಮೃತ್ಯುಂಜಯ ಮುಂಡರ್ಗಿ ಅಂತ, ಸಿವಿಲ್ ಇಂಜಿನಿಯರು, ವಸಂತನಗರ ನಿವಾಸಿ. ಈ ಗೋಸೇವಾ ಗತಿವಿಧಿ ಉಪಕ್ರಮದಲ್ಲಿ ಸ್ವದೇಶಿ ಹಾಲಿನ ಒಂದು ಮೂಮೆಂಟನ್ನು, ಒಂದು ಅಭಿಯಾನವನ್ನು ನಾವು ಮಾಡ್ತಾಯಿದ್ವಿ. ಅದಕ್ಕಾಗಿ ನಾನು ಗಣಪತಿ ಸರ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸೊ ಎಲ್ರಿಗೂ ರಾಸಾಯನಿಕ ಮುಕ್ತ ಒಂದು ಹಾಲು ದೊರೆಯಬೇಕು ಅನ್ನೋ ಒಳ್ಳೆಯ ಉದ್ದೇಶದಿಂದ ಎಲ್ರಿಗೂ ಅವರು ಅಮ್ಮಿನಭಾವಿಯ ಗೋಶಾಲೆಯಿಂದ ಇಲ್ಲಿ ಮಧುರಾ ಕಾಲನಿಗೆ ತಲುಪಿಸ್ತಿರೋದು ತುಂಬ ಹೆಮ್ಮೆ ಸಂಗತಿ. ಎಲ್ರಿಗೂ ಒಳ್ಳೆಯ ರೀತಿಯ ಹಾಲು ದೊರೆತು ಒಂದು ಆರೋಗ್ಯವಂತ ಭಾರತವನ್ನು ಮಾಡೋಣ. ಅದೇ ರೀತಿಯಾಗಿ ಗೋವಿಗೆ ಒಂದು ನಾವು ಮಹತ್ವವನ್ನು ಕೊಟ್ಟು ಗೋವನ್ನು ಒಂದು ರಾಷ್ಟ್ರಪ್ರಾಣಿಯಾಗಿ ಘೋಷಣೆ ಆಗುವ ಗೋ ಅಭಿಯಾನದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ನನ್ನ ವಂದನೆಗಳು. मैं अर्जुन सिंह कछुआ, इधर सुजाता पेपर इंडस्ट्री फैक्ट्री है। इसमें गाय का दूध अच्छा मिलता है करके इधर हम आए। गिर गाय का दूध किधर भी नहीं मिलेगा आपको, और उसमें भी रसायन वगैरह कुछ नहीं है। बाकी कौन सा भी ब्रांड में कुछ डालते हैं ऐसे। तो मैं ऐसे संघ से जुड़ा हुआ हूँ, मैं 65 से, और हमको उधर भी गाय का दूध मिलता है। तो इधर भी गाय का दूध मिलने से मैं सब जगह छोड़ के इधर ही आ रहा है। और अच्छा दूध है सर, बच्चे लोग पीने से बहुत अच्छा रहता है, स्वास्थ्य के लिए लाभदायक है. ನನ್ನ ಹೆಸರು ವನಜಾ ಪ್ರಸಾದ್ ಅಂತ, ಮಧುರಾ ಕಾಲೋನಿ ನಿವಾಸಿ. ನಮಗೆ ಇಲ್ಲಿ ಕಾಮಧೇನು ಮನೆ ಹತ್ರ ಬಂದು ಹಾಲು ಕೊಟ್ಟಂಗಿದೆ ನಮಗೆ. ಯಾಕಂದ್ರೆ ಇವಾಗ ಬೇಕಾಗಿರೋದು ನಮಗೆ ಆರೋಗ್ಯವನ್ನೇ ಮಹಾಭಾಗ್ಯ ಅಂತ ಹೇಳ್ತಾರೆ. ಹಾಗಾಗಿ ನಾವು ಬೇರೆ ಹಾಲು ತಗೊಂಡು ಆರೋಗ್ಯ ಕೆಡಿಸ್ಕೊಳ್ಳೋ ಬದಲು ಇಲ್ಲಿ ಗೋಮಾತೆ ಬಂದು ಹಾಲು ನಮಗೆ ಕೊಡ್ತಾ ಇದೆ. ಅದರಿಂದ ನಮ್ಮ ಆರೋಗ್ಯಗಳನ್ನೆಲ್ಲ ನಾವು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ಇನ್ನೊಂದು ಹೇಳ್ತೀನಿ, ಗೋಮಾತೆ ಅಂತಂದ್ರೆ ನಮಗೆ ಹಿಂದಿನ ಪುರಾಣದಲ್ಲಿ ಹೇಳ್ತಾರೆ, ಗೋಮಾತೆಗೆ 3 ಪ್ರದಕ್ಷಿಣೆ ಮಾಡದೆ ಇಡೀ ಪ್ರಪಂಚವನ್ನ ನಾವು 3 ಪ್ರದಕ್ಷಿಣೆ ಮಾಡದಂಗೆ ಅಂತ ಹೇಳ್ತಾರೆ. ಹಾಗೆ ಗೋಮಾತೆಯ ಹಾಲನ್ನ ನಮಗೆ ದೇವಾನುದೇವತೆಗಳು ಅಮೃತ ಅಂತ ಸ್ವೀಕರಿಸ್ತಾ ಇದ್ರು. ಹಾಗೆ ನಮಗೆ ಇದು ಸಿಗ್ತಾ ಇರೋದು ಅಮೃತದಂತ ಹಾಲು. ಇದನ್ನ ನಮಗೆ ಅಮೀನ್ ಬಾವಿಯಿಂದ ಗುರುಗಳು ಕಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಈ ಒಂದು ಸದುಪಯೋಗವನ್ನು ಎಲ್ಲರೂ ಪಡ್ಕೊಂಡು ನಮ್ಮ ಆರೋಗ್ಯಗಳನ್ನ ನಾವು ಕಾಪಾಡ್ಕೊಳ್ಬೇಕಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ, ನಾನು ಪೂಜಾ ದೀಕ್ಷಿತ್ ಅಂತ. ನಾನು ಇಲ್ಲೇ ಇರೋದು, ಮಧುರಾ ಕಾಲನಿ ನಿವಾಸಿ. ಇದು ಆಕಳ ಹಾಲು ಇಲ್ಲಿ ಈಗ ಶುರುವಾಗಿ 15 ದಿನ ಆಯಿತು. 15 ದಿನ ಹೀಗೆ ಶುರು ಆಗ್ತದೆ. ಎಲ್ಲರೂ ಒಯ್ತಾ ಇದ್ದಾರೆ, ಎಲ್ಲರೂ ತಗೊಂಡು ಹೋಗ್ತಾರೆ. ತುಂಬ ಒಳ್ಳೆಯದು. ಇನ್ನೂ ಜಾಸ್ತಿ ಜನ ತೊಗೊಂಡೋಗ್ಲಿ. ಎಲ್ಲರೂ ಜನ ಇದನ್ನು ನೋಡಿ ಜಾಸ್ತಿ ಜನ ಹೆಚ್ಚಿಗೆ ಜನ ಬಂದು ಕೊಂಡುಕೊಳ್ಳಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಮ್ಮನೆ ಇರೋದು ಹತ್ತಿರ ಇರೋದ್ರಿಂದ ನನಗೂ ಒಂದು ಅವಕಾಶ ಸೇವೆ ಮಾಡಿಕೊಟ್ಟಿದ್ದಕ್ಕೆ ನನಗೂ ತುಂಬ ಧನ್ಯವಾದ ನಾನು ಹೇಳ್ತೀನಿ. ಹಾಗೂ ಇದು ಸೇವಾ ಅಂತಲ್ಲ, ಇದು ನನ್ನ ಅದೃಷ್ಟ. ದತ್ತಾತ್ರೇಯ ಭಟ್ಟವರು ನನಗೆ ಈ ಒಂದು ಮುಂಜಾನೆ ಬಂದು ಒಂದು 15 ನಿಮಿಷ, ಒಂದು 20 ನಿಮಿಷ ಬಂದು ನಾನು ನನ್ನ ಕೆಲಸ ಏನು ಬರ್ಕೊಳ್ಳೋದು ಅಷ್ಟೇ.
ಹಾಗೆ ಒಂದು ಸೇವೆ ಮಾಡಿಕೊಟ್ಟಿದ್ದಕ್ಕೆ, ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳು. जय श्री राम मित्रों, गौ सेवा गतिविधि द्वारा हुबली महानगर में देसी गौ माता का, गिर गौ माता का दूध का वितरण का कार्यक्रम हमने पिछले 15 दिनों पहले शुरुआत की थी इसकी, और हम सफलतापूर्वक इसको सुबह और शाम हुबली महानगर में दूध के वितरण के कार्य में लगे हुए हैं और बहुत अच्छे एक मुकाम पे हम पहुंच गए कि घर घर हम देसी गौ माता का दूध पहुंचाने का कार्य कर रहे हैं। यह कार्य गौ सेवा गतिविधि हुबली महानगर द्वारा संचालन किया गया है। और जैसे कि आप जानते हैं, देसी गौ माता के दूध में A2 की एक वैरायटी पाई जाती है, A2 दूध पाया जाता है, तो उसमें पौष्टिक बच्चों के लिए, वृद्धों के लिए और हम उम्र के लिए बहुत अच्छा है ये चीज़। तो मैं आप सभी भाइयों से विनती करता हूँ कि जितना हो सके उतना देसी गौ माता का दूध का उपयोग करें और इसको घर घर जागृति फैलाएं। जय श्री राम। ಇದು ಹಾಲು ಅಮೀನ್ಬಾವಿ, ಧಾರವಾಡದಿಂದ ಮುಂದೆ ಅಮೀನ್ಬಾವಿ ಗೋಶಾಲೆ ಇದೆ. ಆ ಗೋಶಾಲೆಯಿಂದ ಈ ಇಬ್ರು ಅಣ್ಣಂದ್ರು ತಗೊಂಡ್ ಬರ್ತಾರೆ. ಅಲ್ಲಿಂದ ತಗೊಂಡ್ ಬರ್ಬೇಕಾದ್ರೆ 35 ಕಿಲೋಮೀಟರ್ ತಗೊಂಡ್ ಬಂದು ಇಲ್ಲೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಮತ್ತೆ ತಗೊಂಡ್ ಹೋಗ್ತಾರೆ. ಒಂದು ಗೋಶಾಲೆಯಿಂದ ಪ್ಯೂರ್ ಆಕಳ ಹಾಲು ತಲುಪಿಸೋದು ಎಷ್ಟು ಮುಖ್ಯ ಇದೆ ಅಷ್ಟೇ ಕಷ್ಟನೂ ಇದೆ. ಅದಕ್ಕೆ ಬಹಳ ಸಹಕಾರ ಮಾಡಿದವರು ನಮ್ಮ ದತ್ತಾತ್ರೇಯ ಭಟ್ರು. ಅವರು ಬಹಳ ಡೆಡಿಕೇಶನ್ ಮಾಡಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಬರ್ತಾ ಇದ್ದಾರೆ. ಈಗ ಒಂದು ಸ್ವಲ್ಪ ಗೊತ್ತಾಗ್ತಾ ಇದೆ ಎಲ್ಲರಿಗೂ, ಈಗ ಬರ್ತಾ ಇದ್ದಾರೆ. ಆದ್ರೂ ಇನ್ನೊಂದು ಸ್ವಲ್ಪ ನಾವು ಅವೇರ್ನೆಸ್ ಮೂಡಿಸ್ಬೇಕು, ಎಲ್ಲರಿಗೂ ಗೊತ್ತು ಮಾಡಿಸ್ಬೇಕು ಇದನ್ನ ಇಲ್ಲಿ ಬರುತ್ತೆ ಅಂತ ಹೇಳಿ. ಒಂದು ದಿನಕ್ಕೆ ಒಂದು 50 ಲೀಟರ್ ಹೋದ್ರೆ ಇವ್ರು ತಗೊಂಡ್ ಬಂದಿದ್ದಕ್ಕೂ ಸಾರ್ಥಕ ಆಗತ್ತೆ. ಈಗ ಒಂದು 10-12 ಲೀಟರ್ ಹೋಗುತ್ತೆ ರೀ. 10-15 ಲೀಟರ್ ತನಕ ಹೋಗುತ್ತೆ. ನಮಸ್ಕಾರ, ನಾನು ಕಿರಣ್ ಚಿತ್ರಗಾರ್ ಅಂತ, ಭಾರತೀನಗರ ನಿವಾಸಿ, ಗೋಕುಲ್ ರೋಡ್ನಲ್ಲಿ. ಈಗ ಇದು ಗೀರ್ ಆಕಳ ಹಾಲು ನಮಗೆ ಇಲ್ಲಿ ಲಭ್ಯ ಮಾಡಿ ಕೊಡ್ತಾ ಇದ್ದಾರೆ. ಅದೊಂದು ತುಂಬ ಒಳ್ಳೆ ಇದು, ಯಾಕಂದ್ರೆ ಪ್ಯೂರ್ ಆಕಳ ಹಾಲು ಸಿಗೋದು ತುಂಬ ಕಷ್ಟ. ಇದರಿಂದ ನಮಗೆಲ್ಲ ಅನುಕೂಲ ಆಗಿದೆ. ಸ್ಪೆಸಿಫಿಕಲಿ ಚಿಕ್ಕ ಮಕ್ಕಳಿಗೆ, ಆಮೇಲೆ ಬಾಣಂತಿಯರಿಗಂತೂ ಇದು ತುಂಬ ಅನುಕೂಲ, ಪೌಷ್ಟಿಕವಾಗಿರ್ತದೆ. ಆಮೇಲೆ ಹಾಲು ಅವಾಗಿಂದ ಅವಾಗಲೇ ಫ್ರೆಶ್ ಆಗಿ ತಂದು ಕೊಡ್ತಾರೆ. ಅದು ತುಂಬ ಅನುಕೂಲ ಆಗಿದೆ. ಧನ್ಯವಾದ. ನಾನು ಡೈಲಿ ತೊಗೊಂಡು ಹೋಗ್ತಾ ಇದ್ದೀನಿ. ನನಗೆ ಸುಮಾರು 2 ಕಿಲೋಮೀಟರ್ ಬರಬೇಕಾಗ್ತದೆ, ಆದರೂ ಬಂದು ನಾನು ಡೈಲಿ ತೊಗೊಂಡು ಹೋಗ್ತಾ ಇದ್ದೀನಿ. ಈವನ್ ನಮ್ಮ ಮನೆ ಅಕ್ಕಪಕ್ಕದಲ್ಲೂ ಕೆಲವು ಜನ ಇದ್ದಾರೆ, ಅವರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ.